ಎಲ್ರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಬಂಧುಗಳೇ, ಇವತ್ತು ನಾವು ಒಂದು ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದಂಥ ಗೋವಿಂದ ಪೈ, ಮಂಜೇಶ್ವರ ಗೋವಿಂದ ಪೈ ಅಂತ ಹೇಳಿ, ಅಂದರೆ ಕಾಸರಗೋಡು ಹತ್ರ ಬರುತ್ತೆ ಮಂಜೇಶ್ವರ, ಅಲ್ಲಿ ಅವರು ಜನಿಸಿದ್ರಿಂದ ಮಂಜೇಶ್ವರ ಗೋವಿಂದ ಪೈ ಅಂತ ಹೇಳಲಾಗುತ್ತೆ. 1883ರಲ್ಲಿ ಅವರ ಜನನ. ಅವರೊಬ್ಬ ಮಹಾ ಪ್ರತಿಭಾವಂತ ವ್ಯಕ್ತಿಯಾಗಿದ್ದರು. ಅವರು ಸಾಹಿತ್ಯ, ತರ್ಕ, ಅನುವಾದ, ಸಂಶೋಧನೆ ಎಲ್ಲ ವಿಷಯದಲ್ಲೂ ಕೂಡ ಅವರು ಬಹಳ ಪರಿಣಿತಿಯನ್ನು ಹೊಂದಿದ್ದರು. ಸಾಕಷ್ಟು ಗೀತೆಗಳನ್ನು ರಚಿಸಿದ್ದಾರೆ, ಅನೇಕ ಸಾಹಿತ್ಯ ಕೃಷಿಯನ್ನು ಸಾಕಷ್ಟು ಮಾಡಿದ್ದಾರೆ. ಈಗ ಅವರು ಬರೆದಂಥ ಒಂದು ಗೀತೆ ತಾಯ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಭಾಳ ಸುಂದರವಾದಂಥ ಸೊಗಸಾದಂಥ ಸಾಹಿತ್ಯದ ಗೀತೆ ಇದು. ಕರ್ನಾಟಕ ಏಕೀಕರಣ ಆಗೋದಕ್ಕಿಂತ ಮುಂಚೆ ರಚಿಸಿದಂಥ ಗೀತೆ ಇದು. ಈ ಸಂದರ್ಭದಲ್ಲಿ ಒಂದೆರಡು ಮಾತನ್ನು ಹೇಳಲೇಬೇಕಾಗುತ್ತೆ. ಈಗಾಗಲೇ ತಿಳಿಸಿದ್ದೇನೆ, 60-70ರ ದಶಕ ಅಥವಾ ಅದಕ್ಕಿಂತ ಸ್ವಲ್ಪ ಮುಂಚೆ ಸಿನಿಮಾ ಗೀತೆಗಳಲ್ಲಿ ಕನ್ನಡ ಭಾಷೆ ಬಗ್ಗೆ ಒಂದಷ್ಟು ಅಲ್ಲಲ್ಲೇ ಗೀತೆಗಳಲ್ಲಿ ಹೇಳ್ತಾ ಬರ್ತಾಯಿದ್ರು ಆ ವಿಷಯವನ್ನು. ಕನ್ನಡಿಗರಲ್ಲಿ ಸ್ವಲ್ಪ ಒಗ್ಗಟ್ಟನ್ನು ಉಂಟು ಮಾಡಬೇಕು, ಅವರಿಗೆ ಜಾಗೃತಿ ಮೂಡಿಸಬೇಕು, ಈ ಒಂದು ದೃಷ್ಟಿಯಿಂದ. ಕರ್ನಾಟಕ ಏಕೀಕರಣ ಆಗಿರಲಿಲ್ಲ, ನಮಗೆ ಸ್ವಾತಂತ್ರ್ಯವೇ ಬಂದಿರಲಿಲ್ಲ, ಏಕೀಕರಣ ಎಲ್ಲಿ ಬಂತು? ಅಂತಹ ಸಂದರ್ಭದಲ್ಲಿ 1920 ಆ ಒಂದು ಸಂದರ್ಭದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಪಡಿಬೇಕು, ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಬೇಕು, ಕನ್ನಡ ಭಾಷೆಯನ್ನು ಉಳಿಸ್ಕೊಳ್ಬೇಕು, ಕನ್ನಡಿಗರು ಜಾಗೃತರಾಗಬೇಕು ಅಂಥೇಳಿ ಆಲೂರು ವೆಂಕಟರಾಯರು ತುಂಬ ಹೋರಾಟವನ್ನು ಮಾಡ್ತಾರೆ. ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಹಗಲಿರುಳು ಓಡಾಡ್ತಾರೆ. ಮತ್ತು ಕರ್ನಾಟಕದ ಗತವೈಭವ ಅಂಥೇಳಿ ಒಂದು ಅದ್ಭುತವಾದಂಥ ಕನ್ನಡಿಗರ ಗರಿಮೆಯನ್ನು, ಹಿರಿಮೆಯನ್ನು ಏನೆಲ್ಲ ಇತ್ತು ಅಂಥೇಳಿ ಪ್ರೇರಣೆ ನೀಡುವಂತೆ, ಸ್ಫೂರ್ತಿ ನೀಡುವಂತೆ, ಗರಿಮೆ ಹಿರಿಮೆ ಗಳಿಸುವಂತೆ ಆ ಒಂದು ಅಧ್ಯಯನದ ಒಂದು ಇತಿಹಾಸ ಪುಸ್ತಕವನ್ನು ಬರೀತಾರೆ. ಇದು ಆ ಕಾಲದಲ್ಲಿ ಬಹಳ ಪ್ರಚಾರ ಆಗುತ್ತೆ, ಜನರಲ್ಲಿ ಎಲ್ಲರೂ ಕೂಡ ಜಾಗೃತಿ ಉಂಟಾಗ್ತಾ ಹೋಗುತ್ತೆ. ಅದೇ ಸಂದರ್ಭದಲ್ಲಿ ಹುಯಿಲ್ಗೋಳ ನಾರಾಯಣರಾವ್ ಅಂಥೇಳಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲುಹಿನ ನಿಧಿಯು ಅಂಥೇಳಿ ತುಂಬ ಸುಂದರವಾದಂಥ ಗೀತೆ ಬರೆದಿರ್ತಾರೆ. ಅದನ್ನು 1924ನೇ ಇಸ್ವಿಯಲ್ಲಿ ಬೆಳಗಾಂನಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಆದಾಗ ಅಲ್ಲಿ ಈ ಹಾಡನ್ನು ಪ್ರಸ್ತುತಪಡಿಸಲಾಗಿರುತ್ತಾಗ. ಹಾಗೆ ನಾವು ನೋಡಿದಾಗ ಇದನ್ನು ಕೂಡ ಸ್ವತಃ ಏಕೀಕರಣ ಆಗೋದಕ್ಕಿಂತ ಮುಂಚೆನೇ ಗೋವಿಂದ ಪೈ ಅವರು ಬರೆದಿರೋದು. ತುಂಬ ಸೊಗಸಾದ ಹಾಡು. ಎಲ್ಲ ಕಾರ್ಯಕ್ರಮಗಳಲ್ಲಿ ಮತ್ತು ಎಲ್ಲರನ್ನು ಜಾಗೃತಿ ಮೂಡಿಸುವಲ್ಲಿ ಆ ಒಂದು ಕಾಲದಲ್ಲಿ ಈ ಹಾಡನ್ನೆಲ್ಲ ಎಲ್ಲ ಕಡೆ ಹಾಡ್ತಾಯಿದ್ರು. ತುಂಬ ಸೊಗಸಾದಂಥ ಹಾಡಿದು. ತಾಯ ಭಾರ ಮೊಗವ ತೋರ ಕನ್ನಡಿಗರ ಬಾತೆಯೇ, ತಾಯಿ ನಿನ್ನ ಮುಖವನ್ನು ತೋರಿಸು, ನಿನ್ನ ದರ್ಶನವನ್ನು ಮಾಡಿಸು, ಎಲ್ಲರಿಗೂ ಕನ್ನಡ ನಾಡಿನ ಗರಿಮೆ ಹಿರಿಮೆಯ ಪರಿಚಯ ಆಗಲಿ, ಅವರಿಗೆ ಅರಿವಾಗಲಿ, ಜಾಗೃತಿ ಮೂಡಲಿ ಅಂತ ಹೇಳುವಂತಹ ಒಂದು ಭಾವನೆಯ ಗೀತೆ ಅದು. ಇನ್ನೂ ಭಾಳ ವಿವರಣೆ ಇದೆ, ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅಂತಹ ಸುಂದರವಾದ ಹಾಡು. ಅದನ್ನು ಕುಲವಧು ಅಂತ ಹೇಳಿ 1963ನೇ ಇಸ್ವಿನಲ್ಲಿ ತೆರೆ ಕಂಡಂತಹ ಸಿನಿಮಾ, ಇದನ್ನು ಸಿಂಗ್ ಠಾಕೂರ್ ಅವರು ನಿರ್ದೇಶನ ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ಈ ಸುಂದರವಾದ ಗೀತೆಯನ್ನು ಬಳಸಿದ್ದಾರೆ. ಪಿಕ್ಚರೈಸೇಷನ್ ತುಂಬ ಚೆನ್ನಾಗಿದೆ. ಜಾನಕಿಯವರು ಅಷ್ಟೇ ಅದ್ಭುತವಾಗಿ ಹಾಡಿದ್ದಾರೆ. ಸದಾ ಕಾಲಕ್ಕೂ ಇದು ಕೇಳೋಕ್ಕೆ ತುಂಬ ಭಾಳ ಹಿತವಾಗಿರುತ್ತೆ. ಸಾಹಿತ್ಯ ಅಂತೂ ಬಹಳ ಸೊಗಸಾಗಿದೆ. ಈ ಒಂದು ಗೀತೆಯನ್ನು ಈಗ ಶ್ರೀಮತಿ ಮೇಘಮಾಲಾ ಅವರು ಹಾಡ್ತಾ ಇದ್ದಾರೆ, ಕೇಳೋಣ ಅಲ್ವಾ? ಕನ್ನಡಿಗರ ಮಾತೆ
ಕಲ್ಪನೆಯಿತು ತಾಳ್ಮೆ ಅಕ್ಕರೆ ಎಂದೆಂಬ ತಾಳ್ಮೆ ನೀನೆ ಕದಾ ನಮ್ಮ ಬಾಳ್ವೆ ನಿನ್ನ ಮರೆಯಲಮ್ಮೆವು ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಮ್ಮವು ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ತನ್ನ ಮರೆಯ ಕಂಪನರಿಯದನೆ ಹೊರಗೆ ಹುಡುಕುವ ಮೃಗದ ಸೀಡು ನಮ್ಮ ಪಾಡು ಪರರ ನುಡಿಗೆ ಬಿಡುಕುವ ತನ್ನ ಮರೆಯ ಕಂಪನರಿಯದನೆ ಹೊರಗೆ ಹುಡುಕುವ ಮೃಗದ ಸೀಡು ನಮ್ಮ ಪಾಡು ಪರರ ನುಡಿಗೆ ಬಿಡುಕುವ ಕನ್ನಡ ಕಸ್ತೂರಿಯನ್ನ ಹೊಸತು ಸಿರಿ ಕನ್ನಡದನ್ನ ಸುರವಿಯಲ್ಲಿ ನೀನು ನನ್ನ ನವಶಕ್ತಿಯ ನೆಪ್ಪಿಸು ಹೊಸ ಸುಗಂಧ ಕಸಗಿ ನಿನ್ನ ಜಗತಿ ಹೆಸರ ಹಬ್ಬಿಸು ತಾಯಿ ಬಾದ ಮಗವ ತೋರ ಕನ್ನಡಿಗರ ಮಾತೆಯೇ ಹರಸು ತಾಯಿ ಸುತರ ತಾಯಿ ನಮ್ಮ ಜನ್ಮದಾತೆಯೇ ನಮ್ಮ ಜನ್ಮದಾತೆಯೇ ತಾಯಿ ಬಾದ ಮಗವ ತೋರ ಕನ್ನಡಿಗರ ಮಾತೆಯೇ. ಇದುವರೆಗೂ ನಾವು ತಾಯಿಯ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಈ ಒಂದು ಸೊಗಸಾದ ಗೀತೆಯನ್ನು ಕೇಳಿದೆವು ಮತ್ತು ಅದರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಂಡವು. ನಾಳೆ ಮತ್ತೆ ಹೊಸ ಗೀತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.